ಬಟ್ ನಿಮಗೆ ಯಾವಾಗ ಕಷ್ಟ ಇದೆಯೋ ಆವಾಗ ಸುಮ್ಮನೆ ಒಳಗೆ ಬಂದು ಕೂತ್ಕೊಂಡು, ಮೇಲೆ ಅಂದರೆ ರೈಟ್ ಹ್ಯಾಂಡ್ ಸೈಡು, ಮೇಲೆ ಅಂದರೆ ಲೆಫ್ಟ್ ಹ್ಯಾಂಡ್ ಕೂತ್ಕೊಂಡು ಮನಸ್ಸಲ್ಲಿ ನೀವು ನೆನೆಸ್ಕೊಳ್ಬೇಕು, ನನಗೆ ಈ ಕಷ್ಟ ಇದೆ ಸ್ವಾಮಿ, ಇದು ಹೋಗ್ಬೇಕು, ಇದು ಬೇಕು ನನಗೆ, ನೀವು ಒಳ್ಳೇದು ನಡಿಬೇಕು ನನಗೆ ಅಂತ ನೀವು ಹೇಳಿದ್ರೆ 100% ಅದು ಕಳಿಸ್ತೇವೆ. ಈ ಮಠಕ್ಕೆ ಬಂದರೆ ನಿಮಗೆ ಏನು ಸಿಕ್ಕುತ್ತೆ ಅಂತ ಒಂದು ರಹಸ್ಯ ಇದೆ. ಯಾವ ಮಠಕ್ಕೆ ಹೋದ್ರೆ ನಿಮ್ಗೆ ಏನು ಸಿಗುತ್ತೆ ಅಂತ ಒಂದು ರಹಸ್ಯ ಇದೆ. ಎಕ್ಸಾಂಪಲ್, ನಮ್ಗೆ ಯಾವ ದೇವಸ್ಥಾನಕ್ಕೆ ಹೋದ್ರೇನು ನಮಗೆ ಮಹಾಲಕ್ಷ್ಮಿ ಆಶೀರ್ವಾದ ಸಿಕ್ಕುತ್ತೆ. ಅದು ಹೆಂಗಂದ್ರೆ ನೀವು ಒಳಗೆ ಹೋಗುವಾಗ ಎಂಟ್ರೆನ್ಸ್ ಅಲ್ಲಿ ಮೇಲೆ ಮಹಾಲಕ್ಷ್ಮಿ ಇಮೇಜ್ ಇಟ್ಟಿದ್ದಾರೆ. ಅವ್ರ ಕೆಳಗೆ ಹೋಗುವಾಗ ನಮಗೆ ಅವರ ಆಶೀರ್ವಾದ ಆಟೋಮೆಟಿಕ್ ಆಗಿ ಸಿಗುತ್ತೆ. ಸೊ ತುಂಬ ಟೈಮ್ ಹೋಗುವಾಗ ನಿಮ್ಮ ಮಹಾಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ. ನಿಮಗೆ ಎಕನಾಮಿಕ್ ಕಂಡೀಷನ್ ತುಂಬ ಇಂಪ್ರೂವ್ ಆಗುತ್ತೆ. ಎಕ್ಸಾಂಪಲ್, ಒಳಗೆ ಇರುವ ಪೂಜಾರಿ ಇದ್ದಾರಲ್ವಾ, ಎಷ್ಟೋ ಸಾರಿ ಹೋಗಿ ಬರ್ತಾರಲ್ವಾ, ಒಂದು ಸಾರಿ ಹೋಗಿ ಬಂದ್ರೆ ಅವ್ರ ತಟ್ಟಲ್ಲಿ ಮಲೆ ತರ ಇರ್ತದೆ ಕಾಸು. ಹಂಗೆ ನೀವು ಅಷ್ಟು ತರ ಹೋಗಿ ಬರ್ಬೇಕು, ಬಂದ್ರೆ ನಿಮಗೆ ಏನೋ ಒಂದು ಸಿಕ್ಕಿ ನಿಮ್ಗೆ ಹಂಗೆ ಕಾಸು ಬಂದೇ ಬರುತ್ತದೆ. ದೇವಸ್ಥಾನಕ್ಕೆ ಹೋದ್ರೆ ಮಹಾಲಕ್ಷ್ಮಿ ಕಟಾಕ್ಷ ನಿಮಗೆ ಸಿಕ್ಕೇ ಸಿಗುತ್ತದೆ. ಬಟ್ ನೀವು ಜಾಸ್ತಿ ಟೈಮ್ ಹೋಗಿ ಬರ್ಬೇಕು. ಎಕ್ಸಾಂಪಲ್, ಪೂಜಾರಿನೇ, ಬೇರೆ ಯಾರು ಬೇಡ, ಅವ್ರು ಒಂದ್ಸಾರಿ ತಟ್ಟೆ ತಗೊಂಡು ಹೋಗಿ ಬಂದ್ರೆ ಮಲೆ ತರ ಇರ್ತದೆ ಕಾಸು. ಅದೇ ಪ್ರೂಫ್. ನಾನು ಇದು ಕೇಳಿಲ್ಲ, ಜೋಕ್ ಕೇಳಿಲ್ಲ, ರಿಯಲ್ ಅದು. ಸರಿ, ನಮ್ಮ ಇದಕ್ಕೆ ಬಂದ್ರೆ, ಮಠಕ್ಕೆ ಬಂದ್ರೆ ಒಳಗೆ ಮೇಲೆ ಇಟ್ಟಿದ್ದಾರೆ ಯಾರು, ನಮ್ಮ ವಿನಾಯಕ ಇಮೇಜ್ ಇಟ್ಟಿದ್ದಾರೆ. ಸೊ ನೀವು ಒಳಗೆ ಬಂದ್ರೆ ವಿನಾಯಕನ ಆಶೀರ್ವಾದ ಸಿಗುತ್ತೆ. ವಿನಾಯಕ ಇಸ್ ದ ಕಿಂಗ್ ಆಫ್ ನಾಲೆಡ್ಜ್. ಸೊ ನಿಮಗೆ ಇಲ್ಲಿ ಒಳಗೆ ಬಂದ್ರೆ ನಾಲೆಡ್ಜ್ ಸಿಗುತ್ತೆ. ಎರಡನೇದು, ಕೆಳಗಡೆ ನೋಡ್ಬೇಕು. ಕೆಳಗಡೆ ನೋಡಿದ್ರೆ ಅವ್ರು ಲಕ್ಷ್ಮೀ ದೇವಿ ಅನ್ನೋ ಚಿತ್ರವನ್ನ ಇಟ್ಟಿದ್ದಾರೆ, ಇಮೇಜ್. ಬರುವಾಗ ಲಕ್ಷ್ಮೀ ದೇವಿನ ದಾಟಿನೇ ಬರ್ಬೇಕು, ಅದರಲ್ಲಿ ದಾಟಿನೇ ಬರ್ಬೇಕು. ಮೀನಿಂಗ್, ಕಾಸು ಆಸೆ ಎಲ್ಲ ಬಿಟ್ಬಿಟ್ಟು ಒಳಗೆ ನಾಲೆಡ್ಜ್ಗೋಸ್ಕರ ಬಾಪ ಕ್ಲೀನಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ಅವಾಗ ನಮ್ಮ ಹತ್ರ ಒಬ್ರು ಒಂದು ಡೌಟ್ ಕೇಳಿದ್ರು, ಸರ್ ಇಲ್ಲಿ ಬಂದ್ರೆ ನಮಗೆ ಕಾಸೇ ಬೇಕು ಸರ್, ಏನ್ ಮಾಡೋದು? ಒಳ್ಳೆ ಪ್ರಶ್ನೆ. ನೀವೇನ್ ಮಾಡಿ, ನಮಗೆ ಕಾಸು ಸಂಪಾದನೆ ಮಾಡೋ ನಾಲೆಡ್ಜ್ ಕೊಡಿ ಅಂತ ಬಾ. ಕಾಸು ಬೇಕು ಅಂತ ಬಂದ್ರೆ ಬರಲ್ಲ. ಕಾಸು ಹೆಂಗೆ ಮಾಡೋದು ನಮಗೆ ಬೇಕು, ಅದಕ್ಕೆ ನಾಲೆಡ್ಜ್ ಕೊಡಿ ಅಂದ್ರೆ ಆ ನಾಲೆಡ್ಜ್ ಸಿಗುತ್ತೆ. ಆ ನಾಲೆಡ್ಜ್ ತಗೊಂಡು ನೀವು ಹೊರಗೆ ಹೋಗಿ ಹಂಗೆ ಅವರು ಇಟ್ಟಿದ್ದಾರೆ, ನೀವು ಹೋಗುವಾಗ ನೋಡ್ಬೋದು. ಒಳಗೆ ಬಂದ್ರೆ ಅವ್ರ ಆಶೀರ್ವಾದ ಕಂಪ್ಲೀಟ್. ಇಲ್ಲಿ ಬರೋರು ಎಲ್ಲರೂ ನೋಡಿದ್ರೆ ಒಂದೊಂದು ಟೈಪ್ ಅಲ್ಲಿ ಇಂಟೆಲೆಕ್ಚುಯಲ್ಸ್. ಇಲ್ಲಿ ಬರೋರು ಯಾರು ಆರ್ಡಿನರಿ ಇಲ್ಲ, ಒಬ್ಬೊಬ್ರು ಒಂದೊಂದು ಫೀಲ್ಡ್ ಅಲ್ಲಿ ಹೈಲಿ ಇಂಟೆಲೆಕ್ಚುಯಲ್ಸ್. ಅವರೇ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ಬಿಟ್ಟು ಹೋಗ್ಬೋದು. ಸೊ ಹಂಗೆ ಇದೆ. ಅಲ್ಲ ಬರೋರಿಗೆ ಅಲ್ಲ ಅವರೇ ಇದು ಕೊಡೋದು, ಇದು ಗೈಡೆನ್ಸ್. ಸೊ ಹಂಗೆ ಆಗಿದೆ ಇದು. ಸರ್, ನಾನು ಈಗ ನೆಕ್ಸ್ಟ್ ಕೇಳೋದಾದ್ರೆ, ಈಗ ಮೂಢಾನಂದ ಗುರುಗಳಿದ್ರು, ಅವರ ನೆಕ್ಸ್ಟ್ ಯಾರು ಮುಂದುವರಿಸಿದ್ರು? ಈಗ ಕೆಲವೊಬ್ರು ಗುರುಗಳು ಏನ್ ಮಾಡುತ್ತೆ, ಶಿಷ್ಯರಿಗೆ ಸಿದ್ಧಾರ್ಥಗಳು ಕೆಲವರು ಹೇಳ್ಕೊಟ್ಟಿರ್ತಾರೆ, ಫ್ಯೂಚರ್ ಕಂಟಿನ್ಯೂ ಆಗಲಿ. ಆ ಥರದ್ದು ಇಲ್ಲಿ ಯಾರು ಮುಂದುವರಿಸಿದ್ರು? ಒಳ್ಳೆ ಕ್ವಶನ್ ಇಲ್ಲ ನೋಡಿ. ನಮ್ಮ ಅಯ್ಯ ಒಂದು ಹೈ ಇಂಟೆಲೆಕ್ಚುವಲ್. ಅವರು ಹೈ ಇಂಟೆಲೆಕ್ಚುವಲ್ ಯಾಕಂದ್ರೆ ಅವರು 18 ಸಿದ್ಧಾಸ್ ಇಮೇಜಸ್ ಬರ್ದಿಟ್ಟಿದ್ದಾರೆ. ಅವರು ಸಿದ್ಧ ಫಾಲೋಯ. ಅವ್ರು ಹೆಂಗೆ ಇಂಟೆಲೆಕ್ಚುವಲ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ್ದು ಜೀವ ಸಮಾಧಿಗೆ ಹೋದ್ರೂ ಫಸ್ಟ್ ಅವ್ರ ಹೆಸರು ನೋಡ್ಬೇಕು. ಎಕ್ಸಾಂಪಲ್, ಈಗ ಒಡಕತ್ತೂರು ಸ್ವಾಮಿ ಮಠ ಅಂತ ಇದೆ. ಒಡಕತ್ತೂರು ಸ್ವಾಮಿ ಮಠ, ಒಡಕತ್ತೂರು ಸ್ವಾಮಿ ಅಂತ ಬಂದ್ಮೇಲೆ ನಮಗೆ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಅವರು ಒಳ್ಳೆ ಸಾಧನೆ ಮಾಡಿದ್ದಾರೆ, ಬಟ್ ಅವ್ರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ. ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ, ಬಟ್ ಅವ್ರು ಏನೋ ಒಂದು ಸಾಧನೆ ಮಾಡಿ ಫುಲ್ ಪವರ್ ಆಗಿಬಿಟ್ಟಿದ್ದಾರೆ. ಅವ್ರ ಜೀವ ಸಮಾಧಿಯಲ್ಲಿ ಹೋದ್ರೂ ಮತ್ತೆ ಜೀವ ಸಮಾಧಿಯಲ್ಲಿ ಹೋದ್ರೂ ಸೇಮ್, ಬಟ್ ಅವ್ರು ಓದೋದಕ್ಕೆ ಬರೆಯೋಕ್ಕೆ ಬರಲ್ಲ. ಈಗ ನಾವು ಶ್ರೀ ಮೌನ ಆನಂದ ಗುರುಸ್ವಾಮಿಗಳು
ಮಠ ಅಂತ ಬಂದ್ರೆ ಮೌನ ಆನಂದ, ಯಾರು ಆನಂದ ಅಂತ ಹೆಸರು ಹಿಂದೆ ಇದೆಯೋ ಅವ್ರು ಓದಕ್ಕೆ ಬರೆಯೋದಕ್ಕೆ ಬರುತ್ತದೆ, ಅವರು ತುಂಬಾ ಪುಸ್ತಕಗಳು ಬರೆದಿದ್ದಾರೆ ಅಂತ ಅರ್ಥ. ಏನರ್ಥ ಅಂದ್ರೆ ಆನಂದ. ನಮ್ಮ ಮೈಯಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ 7 ಚಕ್ರಗಳಿದೆ ಅಂತ, ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಚಕ್ರ ಒಂದಿದೆ, ಅದು ಆನಂದ ಕತ್ತ ಚಕ್ರ ಅಂತ. ಅದು ನಿಮಗೆ ಗೂಗಲ್ ಅಲ್ಲಿ ಹೋಗಿ ನೋಡಿ, ಅದ್ರ ಬಗ್ಗೆ ಗೊತ್ತಾಗತ್ತೆ. ಅದು ಹೆಂಗೆ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಯಾರು ಅದು ಆಕ್ಟಿವೇಟ್ ಮಾಡ್ಕೊಂಡಿದ್ದಾರೋ ಅವ್ರ ಹತ್ರನೇ ಹೋಗಿ ಮಾಡ್ಕೊಳ್ಬೇಕು. ಅದು ಆಕ್ಟಿವೇಟ್ ಮಾಡಿದರೋ ಆನಂದ ಅಂತ ಸೇರ್ಕೊಳ್ತಾರೆ. ಎಕ್ಸಾಂಪಲ್ ವಿವೇಕ್ ಆನಂದ, ಮೌನ ಆನಂದ, ಯೋಗೇಶ್ವರ ಆನಂದ. ನಮ್ಮ ಕಡಪ ಸ್ವಾಮಿ ಮಠ ಇದೆಯಲ್ಲ, ಅವರು ಯೋಗೇಶ್ವರ ಆನಂದ, ಯೋಗೇಶ್ವರ ಆನಂದ. ಸೊ ಹೀಗೆ ಆನಂದ ಆನಂದ ಎಲ್ಲಿ ಬರ್ತದೋ ಅವರು ಓದೋದಕ್ಕೆ ಬರೆಯೋದಕ್ಕೆ ಬರುತ್ತದೆ. ತುಂಬಾ ಪುಸ್ತಕಗಳು ಬರೆದಿದ್ದಾರೆ. ಇದೇ ಡಿಫ್ರೆನ್ಸ್, ಸಾಧನೆ ಮಾಡಿರೋ ಇದರಲ್ಲಿ ಡಿಫ್ರೆನ್ಸ್, ಬಟ್ ಎನರ್ಜಿಯಲ್ಲಿ ಸೇಮ್. ಎಲ್ಲ ಜೀವಸಮಾಧಿ ಎನರ್ಜಿ ಸೇಮ್, ಬಟ್ ಇವ್ರು ಓದೋದಕ್ಕೆ ಬರೋದಕ್ಕೆ ಬರುತ್ತದೆ. ಆದ್ರಿಂದ ನಾವೇನು ಅನ್ಕೊಳ್ಬೋದು ಅಂದ್ರೆ ಹೈ ಇಂಟೆಲೆಕ್ಚುಯಲ್, ಅವ್ರು ಏನೇನು ರಹಸ್ಯ ಬೇಕೋ ಅದೆಲ್ಲ ನಾವೇ ಥಿಂಕ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಎಕ್ಸಾಂಪಲ್, ಮೇಲೆ ವಿನಾಯಕ ಇಮೇಜ್, ಕೆಳಗಡೆ ಲಕ್ಷ್ಮಿ ಇಮೇಜ್. ನಾವು ಇದು ದಾಟಿ ಬರಬೇಕು, ಅವ್ರ ಆಶೀರ್ವಾದ ಸಿಗುತ್ತೆ. ಯಾಕೆ ಅಂತ ಯೋಚನೆ ಮಾಡಿದ್ರೇನೆ ಬರುತ್ತದೆ. ಅಷ್ಟೊಂದು ಇಂಟೆಲೆಕ್ಚುಯಲ್ ಅವರು. ಈಗ ಅವ್ರು ಈಕ್ವಲ್ ಇಂಟೆಲೆಕ್ಚುಯಲ್ ಅವ್ರ ಕಾಲದಲ್ಲಿ ಅವ್ರಿಗೆ ಸಿಕ್ಕಲಿಲ್ಲ, ಅದಕ್ಕೋಸ್ಕರ ಇದು ಕಂಟಿನ್ಯೂಷನ್ ಆಗಲಿಲ್ಲ. ಕಂಟಿನ್ಯೂಷನ್ ಆಗಲಿಲ್ಲ ಯಾಕೆಂದ್ರೆ ಅಷ್ಟೊಂದು ಇಂಟೆಲೆಕ್ಚುಯಲ್ ಯಾಕೆ ಸ್ಪಿರಿಚುವಲ್ ಬರ್ತಾರೆ? ಅವ್ರು ದೊಡ್ಡ ದೊಡ್ಡ ಕೆಲಸಗಳಿಗೆ ಡಾಕ್ಟರ್ ಇಂಜಿನಿಯರ್ಗಳೆಲ್ಲ ಹೋಗ್ತಾ ಇದ್ದಾರೆ, ಅವ್ರು ಯಾಕೆ ಅವ್ರಿಗೆ ಬರ್ತಾರೆ? ಇಂಟೆಲೆಕ್ಚುಯಲ್ ಇದು ಬರಲ್ಲ ಜನರಲ್ ಆಗಿ. ಸೊ ಅವ್ರು ಈಕ್ವಲ್, ಅವ್ರ ತಕ್ಕಂತೆ ಶಿಕ್ಷೆ ಸಿಗ್ಲಿಲ್ಲ, ಸೊ ಅದು ಕಂಟಿನ್ಯೂ ಆಗಲಿಲ್ಲ. ಇದು ಕರೆಕ್ಟ್ ನೋಡಿ. ನಾನು ಹೇಳಿದೆ, ನಾನು 1915 1920 ಇವರು ಸಮಾಧಿ ಆಗಿರ್ಬೋದು. ನಮ್ಮ ಕಡಪ ಸ್ವಾಮಿ 110 ಇಯರ್ಸ್ ಓಲ್ಡ್ ಸಮಾಧಿ ಆಗುವಾಗ, 110 ಇಯರ್ಸ್ ಅವ್ರ ಸಮಾಧಿ ಆಗುವಾಗ 1957. ಅವಾಗ ಅವ್ರು ಹುಟ್ಟಿರೋದು 1857. ಅವ್ರು ಬೆಂಗಳೂರಲ್ಲಿ ಬರುವಾಗ ನಮ್ಮ ಸ್ವಾಮೀಜಿ ಇಲ್ಲೇ ಇದ್ದಿದ್ದಾರೆ. ಹೈ ಇಂಟೆಲೆಕ್ಚುಯಲ್, ಅವ್ರಿಗೂ ಶಿಷ್ಯನಾಗಿರ್ಬೋದು ಖಂಡಿತ, ನೋ ಡೌಟ್. ಪ್ಲಸ್ ಸಮಾಧಿ ಆದ್ಮೇಲೆ 1951 ಅಲ್ಲಿ ಇಲ್ಲಿ ಬಂದು 6 ತಿಂಗಳು ಈ ರೂಮಲ್ಲಿ ಇದ್ದು ಮೆಡಿಟೇಷನ್ ಮಾಡಿಬಿಟ್ಟೆ ಹೋಗಿದ್ದಾರೆ. ಅದಕ್ಕೋಸ್ಕರ ಅವರು ಇಂಟೆಲೆಕ್ಚುಯಲ್, ಅವ್ರು ಇಂಟೆಲೆಕ್ಚುಯಲ್ ಅಂತ ಹೇಳ್ಬೋದು, ಬಟ್ ಅವರು ಇಲ್ಲಿ ಇಲ್ಲ, ಇಲ್ಲಿ ಇದು ಆಗಲಿಲ್ಲ. ಅದು ಯಾಕೆ ಅದು ನಮಗೆ ಗೊತ್ತಿಲ್ಲ, ಬಟ್ ನಮ್ಮ ಪ್ರಕಾರ ಸ್ವಾಮೀಜಿ ಹೈ ಇಂಟೆಲೆಕ್ಚುಯಲ್. ಅವ್ರು ಯಾರು ಒಳಗೆ ಬರಬೇಕು ಬರಬಾರ್ದು ಅಂತ ಈಗಲೂ ಅವ್ರು ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾರು ಇಲ್ಲಿ ಬಂದು ಒಳ್ಳೇದು ಮಾಡ್ತಾರೆ ಅವ್ರು ರಿಟೈನ್ ಮಾಡ್ತಾರೆ, ಯಾರು ಇಲ್ಲಿ ಕೆಟ್ಟದ್ದು ಮಾಡ್ತಾರೋ ಹೊರಗೆ ಕಳಿಸಿರ್ತಾರೆ. ಸೊ ಫುಲ್ ಆಕ್ಟಿವ್ ಇದೆ. ಆಕ್ಟಿವ್ ಇದ್ಬಿಟ್ಟು ಓನ್ಲಿ ಇಂಟೆಲೆಕ್ಚುಯಲ್ಸ್ ಇಲ್ಲಿ ಬಂದ್ರೆ ಇಂಟೆಲೆಕ್ಚುಯಲ್ ಮಾತ್ರ ಇಲ್ಲಿ ರಿಟೈನ್ ಆಗೋದು, ಎಲ್ಲರೂ ಹೋಗ್ಬಿಡ್ತಾರೆ. ಸರ್, ಈಗ ಇಲ್ಲಿ ಮೌನಾನಂದ ಸಮಾಧಿ ಇದೆ, ಅಲ್ಲಿ ಪಕ್ಕದಲ್ಲಿ ಒಂದು ಇದೆಯಲ್ಲ ವಿಗ್ರಹ ಇದೆಯಲ್ಲ, ಅದು ಯಾರು? ಜನರಲ್ ಆಗಿ ಜೀವ ಸಮಾಧಿಯಲ್ಲಿ ಯಾರು ಜೀವ ಸಮಾಧಿ ಆಗಿದ್ದಾರೋ ಅವ್ರದ್ದು ವಿಗ್ರಹ ಮಾತ್ರ ಇರ್ತದೆ, ಇನ್ನೊಬ್ರು ವಿಗ್ರಹ ಇಡಲ್ಲ. ಬಟ್ ಇದು ಯಾರು ನೋಡಿಲ್ಲ. ಇದು ವಳ್ಳಲಾರ್ ಭಕ್ತರುಗಳು 1960 ಬಂದು ಇದು ಸ್ವಲ್ಪ ನೋಡ್ಕೊಂಡಿದ್ದಾರೆ. ಆವಾಗ ವಳ್ಳಲಾರ್ ವಿಗ್ರಹವನ್ನು ಇಟ್ಬಿಟ್ಟಿದ್ದಾರೆ ರಾಮಲಿಂಗ ಸ್ವಾಮಿ. ಅವರು ಆರ್ಡಿನರಿ ಇಲ್ಲ, ಅವರು ದೊಡ್ಡ ಸ್ಪಿರಿಚುವಲ್. ಸ್ವಲ್ಪ ಹಿಂದೆ ಹೋದ್ರೆ ವಳ್ಳಲಾರು ಈಸ್ ಶಿಷ್ಯ ಆಫ್ ಶ್ರೀ ಮತ್ ಚಿದಂಬರ ಸ್ವಾಮಿಗಳು. ಅವರು ಚೆನ್ನೈಯಲ್ಲಿ ಅವರು ಸಮಾಧಿ ಇದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದು ಸಮಾಧಿ ಇಲ್ಲ. ಅವರು ರೂಮ್ ಒಳಗೆ ಹೋಗಿ ಹಂಗೆ ಡಿಸೇಬರ್ ಹಾಕ್ಬಿಟ್ಟು ಜ್ಯೋತಿಯಲ್ಲಿ ಮಿಕ್ಸ್ ಮಾಡ್ಬಿಟ್ಟು. ಅವ್ರ ಶಿಷ್ಯ ರಾಮಲಿಂಗ ಸ್ವಾಮಿ. ಇದಾಯ್ತಾ? 2013
ಶ್ರೀಮತ್ ಚಿದಂಬರ ಸ್ವಾಮಿಗಳ ಜೀವ ಸಮಾಧಿಯಿಂದ ಒಂದು ಗ್ರೂಪ್ ಬಂದು ಸರ್ ನಮಗೆ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ, ಅದು ಪ್ರಕಾರ ನಿಮ್ಮ ಮೌನಾನಂದ ಗುರುಸ್ವಾಮಿಗಳು ನಮ್ಮ ಸ್ವಾಮೀಜಿ ಅವರು ಶಿಷ್ಯ ಅವರು. ಸೊ ನಮ್ಮ ಚಿದಂಬರ ಸ್ವಾಮಿಗಳಿಗೆ 2 ಶಿಷ್ಯರುಗಳು, ಅದು ಒಂದು ರಾಮಲಿಂಗ ಸ್ವಾಮಿ, ಇನ್ನೊಂದು ಮೌನಾನಂದ ಗುರುಸ್ವಾಮಿ. ಇದು ನಾವು ನಮ್ಮ ವೆಬ್ಸೈಟಲ್ಲಿ ಆಗ್ಬೋದಾ ಅಂತ ಕೇಳಿದ್ರು. ಖಂಡಿತ ಆಗ್ಬೋದು ಸರ್ ಅಂತ ಹೇಳಿದೆ. ಆವಾಗ ಹಿಂಗೆ ನೋಡಿದ್ರೆ 2 ಶಿಷ್ಯರುಗಳು, ಇವ್ರು ನಮ್ಮ ಮೌನಾನಂದ ಗುರುಸ್ವಾಮಿಗಳು ಜೂನಿಯರು, ಅವರು ಸೀನಿಯರ್. ಸೊ ಅವ್ರದ್ದು 2 ವಿಗ್ರಹನೂ ಇಲ್ಲಿ ಇದೆ. ಸರ್ ಇಲ್ಲಿ ಬಂದವರಿಗೆ ಕೆಲವಷ್ಟು ಫೈನಾನ್ಷಿಯಲಿ ಚೇಂಜಸ್ ಆಗಿದೆ ಅಂತ ತುಂಬಾ ಜನ ಹೇಳೋದು, ಪ್ಲಸ್ ಮೆಂಟಲಿ ವೀನ್ ಆಗಿ ಡಿಪ್ರೆಷನ್ ಅದು ಇದೆಲ್ಲ ಸ್ವಲ್ಪ ಇದಾಗ್ತಾ ಇದೆ. ಅದಕ್ಕೆ ಯಾವ ರೀತಿ ಸೈಂಟಿಫಿಕಲಿ ಕೆಲವರು ಯೋಚನೆ ಮಾಡೋರಿರ್ತಾರೆ, ಆ ಸೈನ್ಸ್ಗೆ ಮತ್ತೆ ಇದಕ್ಕೆ ಏನಾದರೂ ಲಿಂಕ್ ಮಾಡ್ಬೋದಾ, ಇಲ್ಲ ಅಂದ್ರೆ ಜಸ್ಟ್ ಸ್ಪಿರಿಚುವಲ್ ಬೇರೆ ಫೀಲ್ ಮಾಡ್ಬೇಕಾಗುತ್ತೆ. ನೋಡಿ, ಒಬ್ಬ ಮನುಷ್ಯಕ್ಕೆ ಜನರಲಿ ಒಬ್ಬ ಮನುಷ್ಯನಿಗೆ 2 ಕೆಲಸ ಇದೆ. ಒಂದು ಸ್ಪಿರಿಚುವಲ್, ಇನ್ನೊಂದು ನಾನ್ ಸ್ಪಿರಿಚುವಲ್. ಸ್ಪಿರಿಚುವಲ್ ಜನರಲಿ ಸ್ಪಿರಿಚುವಲ್ ಸಾಧನ ಯಾವಾಗ ಮಾಡಬೇಕಂದ್ರೆ ಬೆಳಗ್ಗೆ 3 ರಿಂದ 6 ಅಷ್ಟೇ ನಮ್ಮದು. ಆಮೇಲೆ 6 ರಿಂದ ನೆಕ್ಸ್ಟ್ ಮಾರ್ನಿಂಗ್ 3 ಗಂಟೆ ತನಕ ನಾನ್ ಸ್ಪಿರಿಚುವಲ್. ನೀವು ಈ ಸ್ಪಿರಿಚುವಲ್ ಕೆಲಸ ಚೆನ್ನಾಗಿ ಮಾಡಿದ್ರೆ ನಾನ್ ಸ್ಪಿರಿಚುವಲ್ ಅಲ್ಲಿ ಚೆನ್ನಾಗಿ ಫಂಕ್ಷನ್ ಮಾಡ್ತೀರಾ. ಸೊ ನಮ್ಮ ಮಠಕ್ಕೆ ಬಂದರೆ ನಿಮ್ಮದು ಸಿಕ್ಕಿದ್ರೆ 3 ಜಾಗದಲ್ಲಿ ನಿಮ್ಮ ಕೆಲಸ ಚೆನ್ನಾಗಿರ್ತದೆ. ಒಂದು ಮನೆ ಜಾಗ, ಮನೆ ಕೆಲಸ, ಮನೆ ಕೆಲಸ ಚೆನ್ನಾಗಿ ನಡೆಸ್ತಾ ಇದ್ದೀರಾ. 3ನೇ ಆಫೀಸ್ ಕೆಲಸನೂ ಚೆನ್ನಾಗಿ ಹೋಗುತ್ತೆ. ನೆಕ್ಸ್ಟ್ ಸೊಸೈಟಿ ಕೆಲಸನೂ ಚೆನ್ನಾಗಿ ಮಾಡ್ತೀರಾ. ಸೊ ಒಂದು ಮನೆ ನೆಮ್ಮದಿ ಇದ್ರೆ 3 ಕೆಲಸನೂ ಚೆನ್ನಾಗಿ ಮಾಡ್ಬೋದು. ಅದರಿಂದ ನಿಮಗೆ ಎಕನಾಮಿಕ್ ಬೆನಿಫಿಟ್, ಸ್ಪಿರಿಚುವಲ್ ಬೆನಿಫಿಟ್, ಏನೇನು ಬೆನಿಫಿಟ್ ಬೇಕೆಲ್ಲ ಬರ್ತಾ ಇದೆ. ಸೊ ಇಲ್ಲಿ ಬಂದು ಒಂದು 20 ಮಿನಿಟ್ಸ್ ಕೂತ್ಕೊಂಡು ನೀವು ನೆಮ್ಮದಿಯಾಗಿ ಹೋದ್ರೆ ಎಲ್ಲ ಫ್ರಂಟಲ್ಲಿ ನೀವು ಚೆನ್ನಾಗಿ ಮಾಡ್ತೀರಾ. ಸರ್ ನೀವು ಮಾತಾಡಿದ್ರಿ ಮಾರ್ನಿಂಗ್ 3 to 6 ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ. ಇಲ್ಲಿ ಮಾರ್ನಿಂಗ್ 3 to 6 ಬಂದು ಮಾಡ್ಕೊಂಡು ಹೋಗ್ತಾರೆ. ನಮ್ದು ಎಲ್ಲ 24 hours ಓಪನ್. ನಿಮಗೆ 3 o'clock ಬಂದರೆ ಓಪನ್ ಮಾಡಿದ್ರೆ ಒಂದು 4 ಕೊಟ್ಟರೆ ಓಪನ್ ಆಗುತ್ತೆ. ನೀವು ಬಂದು ಜನಗಳು ಇಲ್ಲಿ ಬಂದು ಕೂತ್ಕೊಂಡು 6 ಗಂಟೆಗೆ ಹೊರಡ್ಬಿಡ್ತಾರೆ. 6:15ಕ್ಕೆ ಹೊರಡ್ಬಿಡ್ತಾರೆ. ಸರ್ ಒಂದೇ ಒಂದು ಲಾಸ್ಟ್ ಪ್ರಶ್ನೆ, ಸೈಂಟಿಫಿಕಲಿ ನೀವು ಡಿಸೈಡ್ ಮಾಡಿದ್ರೆ ಚಂದ್ರ ಪ್ಲಸ್ ಸೂರ್ಯ ಆ ಬೇಸ್ ಮೇಲೆ ಈಗ ನಾವು ಬೆಳಗ್ಗೆ ಹೊತ್ತು ಮಾಡೋದ್ರೆ ಧ್ಯಾನ ಇಲ್ಲ ಮತ್ತೆ ಸಂಜೆ ಹೊತ್ತು ಮಾಡೋದ್ರಲ್ಲಿ ಏನು ಡಿಫ್ರೆನ್ಸ್ ಏನಾದ್ರು ಆಗುತ್ತಾ? ಯಾವಾಗ ಮೆಡಿಟೇಷನ್ ಮಾಡೋದ್ರಿಂದ ಒಂದೇನೆ, ಯಾವಾಗ ಮೆಡಿಟೇಷನ್ ಮಾಡೋದು ಈಗ ಅದ್ರ ಫಲ ಎಷ್ಟು? ಬೆಳಗ್ಗೆ 3 ರಿಂದ 6 ಈ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೆ ಈ ಭೂಲೋಕದಲ್ಲಿ ಯಾವ ಡಿಸ್ಟರ್ಬೆನ್ಸ್ ಇರಲ್ಲ. ನಂಬರ್ 1. ನಂಬರ್ 2, ಬೆಳಗ್ಗೆ ಏನೇನು ಕೆಟ್ಟ ಗಾಳಿ ಇದೆಯೋ ಅದೆಲ್ಲ ಕ್ಲೀನ್ ಆಗುತ್ತೆ. ನೈಟಲ್ಲಿ ಕ್ಲೀನಾಗಿ ಹೋಗಿ ಫುಲ್ ಸಿಟಿ ಫ್ರೆಶ್ ಏರಲ್ಲಿ ಇರ್ತದೆ. ನಿಮಗೆ ಫ್ರೆಶ್ ಏರ್. ಆಮೇಲೆ ಮೇಲೆ ಸನ್ ರೈಸ್ ಮುಂದೆ ಎನರ್ಜಿ, ಹೈ ಎನರ್ಜಿ ಇರುತ್ತದೆ. ಸೊ ನಿಮಗೆ ಒಳ್ಳೆ ಗಾಳಿ, ಹೈ ಎನರ್ಜಿ ಬ್ರಹ್ಮ ಮುಹೂರ್ತದಲ್ಲೇ ಸಿಗುತ್ತೆ. ಇದರಲ್ಲಿ ನಾವು ಮಾಡುವಾಗ ಅದರ ಫಲ 100%. ಸಂಜೆ 6 ಗಂಟೆಗೆ ಮಾಡಿದ್ರೆ ಅದರ ಫಲ 80%. ಮಿಕ್ಕ ಟೈಮಲ್ಲಿ ಮಾಡಿದ್ರೆ 60 to 65%. ಅಷ್ಟೇ. ನೀವು ಡಿಸೈಡ್ ಮಾಡ್ತೀವಿ ಯಾವಾಗ ಮಾಡಿದ್ರೆ ನಿಮಗೆ ಟೈಮ್ ಯಾವಾಗ ಸಿಗುತ್ತೆ ಯಾವಾಗ ಮಾಡಿ. ಫಲ ಸರ್ ಇನ್ನೇನಾದರೂ ಮಠದಲ್ಲಿ ತುಂಬಾ ವಿಶೇಷವಾಗಿರೋದು ದಿನ ಇರುತ್ತಾ? ಗುರುವಾರ ನಿಮಗೆ ಭಜನೆ ಇರ್ತದೆ. ನಮ್ಮ ಬಾಬು ಸ್ವಾಮಿ ಅವರು ಇವರೆಲ್ಲ ಮುಂದೆ ಇಲ್ಲಿ ಲೆಕ್ಚರ್ ಕೊಡ್ತಾರೆ. ನಿಮ್ಮ ಲೈಫ್ಗೆ ತುಂಬಾ ಯೂಸ್ಫುಲ್ ಆಗಿರ್ತದೆ. ಟೈಮಿಂಗ್ಸ್ ಸಾಯಂಕಾಲ ಒಂದು 7 ರಿಂದ 8:30 ತನಕ. 3ನೇದು ಎವ್ರಿ ಅಮಾವಾಸ್ಯೆ ಹುಣ್ಣಿಮೆ ಮಧ್ಯಾಹ್ನ 12 ರಿಂದ ಮಧ್ಯಾಹ್ನ 3 ಗಂಟೆ ತನಕ ಅನ್ನ ಪ್ರಸಾದ. ಅದು ಎಲ್ಲರೂ ಅಟೆಂಡ್ ಮಾಡಿದ್ರೆ ಒಂದು 400 to 500 ಮೆಂಬರ್ಸ್ ಬರ್ತಾರೆ. ಅದು ಅಟೆಂಡ್ ಮಾಡ್ಬೋದು.
4ನೇದು ಅವ್ರದ್ದು ಅಯ್ಯದು ಗುರುಪೂಜೆ. ಅಯ್ಯದು ಗುರುಪೂಜೆ, ಅದು ದೀಪಾವಳಿ ಅಮಾವಾಸ್ಯೆ ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ, ಅದನ್ನು ತುಂಬ ವಿಮರ್ಶೆಯಾಗಿ ನಡ್ತಾ ಇದೆ. ಸೊ ಆವಾಗ ಬಂದು ಅಟೆಂಡ್ ಮಾಡಿ. ಇದರ ಬಿಟ್ಟು ನಿಮಗೆ ಮಾರ್ಗಳಿ ತಿಂಗಳು ಆವಾಗ ಆಂಡಾಲ್ ಇದೆಲ್ಲ ನಡೀತಾ ಇದೆ. ಆಮೇಲೆ 10 ದಿನ ವಿಜಯದಶಮಿ ಇದು ನಡೀತಾ ಇದೆ, ಪ್ರೋಗ್ರಾಮ್ಸ್ ಇದೆ, ಅದೆಲ್ಲ ಬಂದು ನಾವು ಅಟೆಂಡ್ ಮಾಡ್ಬೋದು. ಬಟ್ ನಿಮಗೆ ಯಾವಾಗ ಕಷ್ಟ ಇದೆಯೋ ಆವಾಗ ಸುಮ್ಮನೆ ಒಳಗೆ ಬಂದು ಕೂತ್ಕೊಂಡು, ಮೇಲೆ ಅಂದರೆ ರೈಟ್ ಹ್ಯಾಂಡ್ ಸೈಡು, ಮೇಲೆ ಅಂದರೆ ಲೆಫ್ಟ್ ಹ್ಯಾಂಡ್ ಕೂತ್ಕೊಂಡು ಮನಸ್ಸಲ್ಲಿ ನೀವು ನೆನೆಸ್ಕೊಳ್ಬೇಕು, ನನಗೆ ಈ ಕಷ್ಟ ಇದೆ ಸ್ವಾಮಿ, ಇದು ಹೋಗ್ಬೇಕು, ಇದು ಬೇಕು ನನಗೆ, ನೀವು ಒಳ್ಳೆಯದು ನಡಿಬೇಕು ನನಗೆ ಅಂತ ನೀವು ಕೇಳಿದ್ರೆ 100% ಅದು ಕಳಿಸ್ತೇವೆ. ಒಳ್ಳೆ ಮನಸ್ಸಿಂದ ಅದನ್ನು ಕೇಳ್ಕೊಬೇಕಷ್ಟೇ. ಇಷ್ಟು ಜಸ್ಟ್ ನಾವು ಧ್ಯಾನ ಮಾಡ್ತೀವಿ, ಜಸ್ಟ್ 20 ನಿಮಿಷ ಕುತ್ಕೊಂಡು ಭಕ್ತಿಯಿಂದ ಕೇಳ್ಕೊಂಡ್ರೆ ಸಾಕು, ನಮಗೆ ಏನಿದೆ ಅಂತ ಪ್ರಾಬ್ಲಮ್ ಸಾಲ್ವ್ ಅಷ್ಟು ಮಾಡಿದ್ರೆ ತುಂಬ ಒಳ್ಳೆಯದು ಸರ್. ತುಂಬ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಏನಾದರೂ ಇನ್ಫಾರ್ಮೇಶನ್ ನಾವು ಹೋಗ್ತಾ ಇರ್ತೀವಿ, ಬರೋರು ತುಂಬ ಅನುಕೂಲ ಆಗುತ್ತೆ, ತಿಳ್ಕೊಳ್ತಾ ಹೋಗ್ತಾರೆ, ಸ್ವಲ್ಪ ಜನಕ್ಕೆ ಒಳ್ಳೆಯದಾದರೂ ಆಗಲಿ ಅನ್ನೋದು ನಿಮ್ಮ ಅಭಿಪ್ರಾಯ. ಧನ್ಯವಾದ.